ಅವರು ಪ್ರಪಂಚದ ಯಾವ ಮೂಲೆಯಲ್ಲಿ ಇದ್ದಾರೆಂದು ನಮಗೆ ತಿಳಿದಿಲ್ಲ. ಅವರು ಹೇಗೆ ಜೀವಿಸುತ್ತಿದ್ದಾರೆಂದು ನಮಗೆ ತಿಳಿದಿಲ್ಲ. ಅವರು ನಮ್ಮನ್ನು ನೋಡುತ್ತಿದ್ದಾರೆಯೇ ಎಂದು ಕೂಡ ನಮಗೆ ತಿಳಿದಿಲ್ಲ. ಯಾಕೆ ನೇರವಾಗಿ ಹೇಳುವುದಾದರೆ ಅವರು ಇದ್ದಾರೆ ಎಂದು ಕೂಡ ನಮಗೆ ತಿಳಿದಿಲ್ಲ. ಬಟ್ ಇವತ್ತಿಗೂ ನಾವು ಅವರನ್ನು ಹುಡುಕುತ್ತಿದ್ದೇವೆ. ಸಾವಿರಾರು ವಿಜ್ಞಾನಿಗಳು ಇಂದಿಗೂ ನೀವು ಈ ನೋಡುತ್ತಿರುವ ಈ ಕ್ಷಣದಲ್ಲೂ ಕೂಡ ಆ ಒಂದು ಸಿಗ್ನಲ್ಗಾಗಿ ಕಾಯುತ್ತಿದ್ದಾರೆ. ಮನುಷ್ಯರ ಈ ಹುಡುಕಾಟ ಶುರುವಾಗಿ ನೂರಾರು ವರ್ಷಗಳಾಗಿವೆ. ಆದ್ದರಿಂದ ಈ ಹುಡುಕಾಟದ ಹಿಂದೆ ಅನೇಕ ಕಥೆಗಳಿವೆ. ಕೇಳಿ ಕೇಳಿ ಹಳೆಯದಾದ ಕಥೆಗಳಿಂದ ಹಿಡಿದು ಯಾರೂ ಕೇಳದ ನಿಗೂಢ ಕಥೆಯವರೆಗೆ. ನಾವು ಮೊದಲಿಗೆ ಹುಡುಕಾಟ ಆರಂಭಿಸಿದ ಸ್ಥಳವೆಂದರೆ ಅದು ಸೌರಮಂಡಲ. ಅದೆಷ್ಟೋ ಗ್ರಹಗಳನ್ನು ದೂರದರ್ಶಕಗಳನ್ನು ಉಪಯೋಗಿಸಿ ನೋಡಲಾಯಿತು. ಇದೇ ಸಮಯದಲ್ಲಿ ನಿಕೋಲಾ ಟೆಸ್ಲಾರವರ ಒಂದು ಸಂಶೋಧನೆ ವಿಜ್ಞಾನ ಲೋಕವನ್ನೇ ನಡುಗಿಸಿಬಿಟ್ಟಿತ್ತು. ಅದು 1899 ಕೊಲೊರಾಡೋ ಸ್ಪ್ರಿಂಗ್ಸ್ನ ಲ್ಯಾಬ್ನಲ್ಲಿ ಅವರು ಸಂಶೋಧನೆಯಲ್ಲಿ ನಿರತರಾಗಿದ್ದ ಸಂದರ್ಭ. ಇದೇ ಸಂದರ್ಭದಲ್ಲಿ ಅಸಾಧಾರಣವಾದ ಸಿಗ್ನಲ್ಗಳನ್ನು ಅವರು ಗಮನಿಸಿದರು. ತುಂಬ ದಿವಸಗಳಿಂದ ಟೆಸ್ಲಾರು ಅದನ್ನು ಗಮನಿಸುತ್ತಿದ್ದರು. ಕಾರಣ ರೇಡಿಯೋ ಸಿಗ್ನಲ್ಗಳನ್ನು ಬಿಡುವಂತಹ ಉಪಗ್ರಹಗಳು ಅಂದು ಇರಲಿಲ್ಲ. ಆದ್ದರಿಂದ ಈ ಸಿಗ್ನಲ್ಗಳು ಭೂಮಿಯ ವಾತಾವರಣದಿಂದ ಬರುತ್ತಿಲ್ಲ ಎಂಬುದು ಅವರಿಗೆ ಸ್ಪಷ್ಟವಾಗಿತ್ತು. ಹೀಗೆ ಸಿಗ್ನಲ್ಗಳು ಬರುವ ಸಂದರ್ಭದಲ್ಲಿ ಟೆಸ್ಲಾರು ಆಕಾಶದ ಕಡೆ ನೋಡಲು ಪ್ರಾರಂಭಿಸಿದರು. ಆಗ ಅವರಿಗೆ ಅರಿವಾಗಿದ್ದು ಮಂಗಳ ಗ್ರಹ ಭೂಮಿಗೆ ಗೋಚರಿಸುವ ಸಂದರ್ಭದಲ್ಲಿ ಮಾತ್ರ ಈ ಸಿಗ್ನಲ್ಗಳು ಬರುತ್ತಿದೆ ಎಂದು. ಹೀಗೆ ಟೆಸ್ಲಾರು ಸಿಗ್ನಲ್ಗಳು ಬರುವುದು ಮಂಗಳ ಗ್ರಹದಿಂದ ಎಂಬುದನ್ನು ಖಚಿತಪಡಿಸಿಕೊಂಡರು. ಬಟ್ ಸಂಶೋಧನೆ ಪೂರ್ತಿಯಾಗುವ ಮುಂಚಿತವಾಗಿಯೇ ಟೆಸ್ಲಾರು ತನ್ನ ಈ ಸಂಶೋಧನೆಯನ್ನು ಲೋಕಕ್ಕೆ ತಿಳಿಸಿದರು. ಟೆಸ್ಲಾರ ಈ ಬರಹ ತಕ್ಷಣ ಜಗತ್ತು ನಿಬ್ಬೆರಗಾಗಿ ನೋಡುವಂತೆ ಮಾಡಿತ್ತು. ಕಾರಣ ಅದನ್ನು ಹೇಳಿದ ವ್ಯಕ್ತಿ ಸಾಮಾನ್ಯನಾಗಿರಲಿಲ್ಲ. ಬಟ್ ಅದರ ಹಿಂದಿನ ಸತ್ಯಾಸತ್ಯತೆಯ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ. ಏಕೆಂದರೆ ಅಂದು ಅದನ್ನು ಕಂಡುಹಿಡಿಯಬಹುದಾದಂತಹ ಟೆಕ್ನಾಲಜಿ ಇರಲಿಲ್ಲ. ಹೀಗೆ ಕಾಲಾಂತರದಲ್ಲಿ ಜನ ಅದನ್ನು ಮರೆತು ಹೋದರು. ನಂತರದಲ್ಲಿ 1900ರಲ್ಲಿ ಇಟಾಲಿಯನ್ ಇನ್ವೆಂಟರ್ ಎಲೆಕ್ಟ್ರಿಕಲ್ ಇಂಜಿನ್ ಆದಂತಹ ಮಾರ್ಕೋನಿ ಒಂದು ಸಂಶೋಧನೆಯೊಂದಿಗೆ ಬಂದಿದ್ದರು. ತನ್ನ ರೇಡಿಯೋ ಸ್ಟೇಷನ್ಗೆ ಮಂಗಳ ಗ್ರಹದಿಂದ ರೇಡಿಯೋ ಸಿಗ್ನಲ್ಗಳು ಬರುತ್ತಿದೆ ಎಂದು ಆತ ತಿಳಿಸಿದ್ದ. ಇದು ಎಲ್ಲರನ್ನು ಬೆಚ್ಚಿ ಬೀಳಿಸಿದ್ದಲ್ಲದೆ ಟೆಸ್ಲಾರ ಹಿಂದಿನ ಸಂಶೋಧನೆಗೆ ಮಾರ್ಕೋನಿ ಮತ್ತೊಮ್ಮೆ ಅಸ್ತಿವಾರ ಹಾಕಿದಂತಿತ್ತು. ಮಂಗಳನಲ್ಲಿ ಅವರಿದ್ದಾರೆಂಬ ಇಂಡೈರೆಕ್ಟ್ ವಾರ್ತೆ ಎಲ್ಲರ ಮನಸ್ಸಿನಲ್ಲಿ ಅದ್ಭುತವನ್ನು ಸೃಷ್ಟಿ ಮಾಡಿತ್ತು. ಬಟ್ ಒಂದು ತೊಡಕು ಈ ವಾರ್ತೆಯಲ್ಲಿತ್ತು. ಈ ಇಬ್ಬರು ಹೇಳಿದ್ದಲ್ಲದೆ ಇದು ನಿಜವೆಂಬುದಕ್ಕೆ ಯಾವುದೇ ಪುರಾವೆಗಳಿರಲಿಲ್ಲ. ಆದರೂ ಕೂಡ ಇದು ಪ್ರತಿಯೊಬ್ಬರ ಧಮನಿಗಳಲ್ಲಿ ಒಂದು ಕಿಚ್ಚನ್ನು ಹಚ್ಚಿತ್ತು. ಅವರನ್ನು ಹುಡುಕುವ ಕಿಚ್ಚು. ಅನೇಕ ವರ್ಷಗಳ ನಂತರ ಸೆಟಿ ಎಂಬ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಭೂಮಿಯ ಮೇಲೆ ತನ್ನ ಕೆಲಸವನ್ನು ಆರಂಭಿಸಿತ್ತು. ಸೆಟಿಯ ಉದ್ದೇಶ ಅವರನ್ನು ಹುಡುಕುವುದು ಮಾತ್ರವಾಗಿತ್ತು. ಆದರೆ ಬರೀ ಒಂದು ಜೀವವನ್ನು ಹುಡುಕುವುದು ಅವರ ಉದ್ದೇಶವಾಗಿರಲಿಲ್ಲ. ಅದು ಭೂಮಿಯ ಹೊರಗಿನ ಇಂಟೆಲಿಜೆಂಟ್ ಲೈಫ್ ಫಾರ್ಮ್ನ ಒಂದು ಹುಡುಕಾಟವಾಗಿತ್ತು. ಹಾಗಾದರೆ ಸೆಟಿ ಇದನ್ನು ಮಾಡುತ್ತಿರುವುದಾದರೂ ಹೇಗೆ? ಮುಖ್ಯವಾದ ರೇಡಿಯೋ ಸಿಗ್ನಲ್ಗಳನ್ನು ವೀಕ್ಷಿಸುವ ಮೂಲಕ ಸೆಟಿ ಇದನ್ನು ಮಾಡುತ್ತಿದೆ. ಪ್ಯಾಟರ್ನ್ಗಳುಳ್ಳ ಸಿಗ್ನಲ್ಗಳು ಮುಖ್ಯವಾಗಿ ಟ್ರಾನ್ಸ್ಮಿಟರ್ಗಳಿಂದ ಮಾತ್ರ ಬರಲು ಸಾಧ್ಯ. ಹೀಗೆ ಸೆಟಿ ಅವರನ್ನು ಹುಡುಕುವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತ್ತು. ಮಾತ್ರವಲ್ಲದೆ ಇದೇ ಸಂದರ್ಭದಲ್ಲಿ ಅದೆಷ್ಟೋ ಸಂಘ ಸಂಸ್ಥೆಗಳು ಸೆಟಿಯ ಉದ್ದೇಶವನ್ನು ಮುಂದಿಟ್ಟು ಸಂಶೋಧನೆಯಲ್ಲಿ ತೊಡಗಿದ್ದರು. ಅವರ ಸಂಶೋಧನೆಗಳಿಂದ ಮಂಗಳ ಗ್ರಹದಿಂದ ಬಂದಂತಹ ಆ ಸಿಗ್ನಲ್ಗಳ ಸತ್ಯಾಸತ್ಯತೆಯೂ ಕೂಡ ಹೊರಬಂತು. ಗುರುಗ್ರಹದ ಒಂದು ಉಪಗ್ರಹ ಗುರುಗ್ರಹದ ಸುತ್ತಲಿನ ಕಾಂತೀಯ ಮಂಡಲದಲ್ಲಿ ಚಲಿಸುತ್ತಿದ್ದರಿಂದ ಭೂಮಿಗೆ ಆ ರೇಡಿಯೋ ಸಿಗ್ನಲ್ಗಳು ಬಂದಿತ್ತು. ಇದೇ ಸಿಗ್ನಲ್ಗಳು ಟೆಸ್ಲಾರಿಗೂ ಮತ್ತು ಮಾರ್ಕೋನಿಗೂ ಲಭ್ಯವಾಗಿತ್ತು. ಹೀಗೆ ಅವರ ಅಸ್ತಿತ್ವದ ಬಗ್ಗೆ ಮನುಷ್ಯ ಮನಸ್ಸುಗಳಲ್ಲಿ ಉಂಟಾಗಿದ್ದ ಮೊದಲ ಭರವಸೆ ಇಲ್ಲವಾಗಿತ್ತು. ಸಂಶೋಧಕರಾಗಿದ್ದ ಜೆರಿ ಇಫ್ಮ್ಯಾನ್ ರವರು ಕಂಪ್ಯೂಟರ್ ರೆಕಾರ್ಡ್ಗಳ ಪ್ರಿಂಟೌಟ್ ನೋಡುವುದರಲ್ಲಿ ನಿರತರಾಗಿದ್ದರು. ಅಂತರಿಕ್ಷದಿಂದ ಬಂದಂತಹ ರೇಡಿಯೋ ಸಿಗ್ನಲ್ಗಳ ವೀಕ್ಷಣೆಗಂದಿ ಸ್ಥಾಪಿಸಿದ್ದ ಬಿಗ್ ಇಯರ್ ಟೆಲಿಸ್ಕೋಪ್ನ ರೆಕಾರ್ಡ್ಗಳು ಅದಾಗಿತ್ತು. ಸಾಧಾರಣವಾಗಿ ಪ್ರಪಂಚದಿಂದ ಹೊರಟಂತಹ ಅನೇಕ ರೇಡಿಯೋ ಸಿಗ್ನಲ್ಗಳು ಟೆಲಿಸ್ಕೋಪ್ಗಳಲ್ಲಿ ಸೆರೆಯಾಗುತ್ತದೆ. ಆ ಸಿಗ್ನಲ್ಗಳು ಅನೇಕ ಕಾರಣಗಳಿಂದ ಸೃಷ್ಟಿಯಾಗಿರಬಹುದು. ನಕ್ಷತ್ರಗಳಿಂದ ಸೃಷ್ಟಿಯಾಗಿರಬಹುದು ಅಥವಾ ಪ್ರಪಂಚದಲ್ಲಿ ಸಾಧಾರಣವಾಗಿರುವ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ಗಳು ಆಗಿರಬಹುದು. ಇಲ್ಲಿ ಗ್ರಹದ ಕಾಂತೀಯ ಮಂಡಲದ ರೇಡಿಯೇಷನ್ಗಳು ಕೂಡ ಆಗಿರುವ ಸಾಧ್ಯತೆಗಳಿವೆ.
ಕೆಲವೊಮ್ಮೆ ನ್ಯಾಚುರಲ್ ಆಗಿ ಘಟಿಸುವ ಅನೇಕ ಘಟನೆಗಳು ಈ ರೇಡಿಯೋ ಸಿಗ್ನಲ್ಗಳಿಗೆ ಕಾರಣವಾಗಿರ್ಬೋದು. ಆದರೆ ಬಹಳಷ್ಟು ಬಾರಿ ನ್ಯಾಚುರಲ್ ಆಗಿ ಬಂದಂತಹ ಸಿಗ್ನಲ್ಗಳು ರೆಕಾರ್ಡ್ನಲ್ಲಿ 1 ಮತ್ತು 0 ಎಂದೇ ದಾಖಲಾಗಿರುತ್ತದೆ. ಎಂದಿನಂತೆ ಅಂದು ಕೂಡ ಜೆರಿ ಆ ರೆಕಾರ್ಡ್ಗಳನ್ನು ಪರಿಶೀಲಿಸುತ್ತಿದ್ದರು. ಅದೇ ಸಂದರ್ಭದಲ್ಲಿ ಒಂದು ವಿಚಿತ್ರ ಜೆರಿಯ ಕಣ್ಣಿಗೆ ಬಿದ್ದಿತ್ತು. 6 ಮತ್ತು 7 ಎಂಬ ಸಂಖ್ಯೆ ರೆಕಾರ್ಡ್ನಲ್ಲಿ ಬಂದಿತ್ತು. ಈ ವಿಚಿತ್ರವನ್ನು ಕಂಡ ಕೂಡಲೇ ಆತ ರೆಕಾರ್ಡ್ಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಲು ಪ್ರಾರಂಭಿಸಿದ್ದ. ಇದೇ ಸಂದರ್ಭದಲ್ಲಿ ಅವರನ್ನು ಬೆಚ್ಚಿ ಬೀಳಿಸುವ ದೃಶ್ಯವೊಂದು ಅವರ ಮುಂದಿತ್ತು. 6 ಮತ್ತು 7ರ ಹಿಂದೆಯೇ ಒಂದು ವಿಚಿತ್ರ ಸಿಗ್ನಲ್ ರೆಕಾರ್ಡ್ನಲ್ಲಿ ದಾಖಲಾಗಿತ್ತು. ಇದು ಜೆರಿಗೆ ನಂಬಲು ಅಸಾಧ್ಯವಾಗಿತ್ತು. ಕಾರಣ 1 ಮತ್ತು 0ಯನ್ನು ಬಿಟ್ಟರೆ ರೆಕಾರ್ಡ್ನಲ್ಲಿ ಬೇರೇನೂ ದಾಖಲಾಗುವುದಿಲ್ಲ. ಆದರೆ ಈ ರೆಕಾರ್ಡ್ನಲ್ಲಿ ನಂಬರ್ಗಳು ಮಾತ್ರವಲ್ಲ, ಅಕ್ಷರಗಳು ಕೂಡ ದಾಖಲಾಗಿತ್ತು. ಯು ಎಂಬ ಅಕ್ಷರದ ಸಿಗ್ನಲ್ 1 ಎನ್ನುವ ಸಿಗ್ನಲ್ನ 30 ಪಟ್ಟು ಇದೆ. ಅಂದರೆ ಅದು ನ್ಯಾಚುರಲ್ ಆಗಿ ಉಂಟಾದ ಸಿಗ್ನಲ್ ಅಲ್ಲ. ಕೂಡಲೇ ಜೆರಿ ಆ ರೆಕಾರ್ಡ್ನಲ್ಲಿ ವಾವ್ ಎಂದು ಬರೆದರು. ನಂತರದಲ್ಲಿ ಆ ಸಿಗ್ನಲ್ ದಿ ವಾವ್ ಸಿಗ್ನಲ್ ಎಂದೇ ಪ್ರಸಿದ್ಧಿಯಾಯಿತು. 1420 ಮೆಗಾಹರ್ಟ್ಸ್ ಫ್ರೀಕ್ವೆನ್ಸಿಯ ಸಿಗ್ನಲ್ ಅದಾಗಿತ್ತು. 1420 ಎಂಬುದಕ್ಕೆ ಒಂದು ವಿಶೇಷತೆ ಇದೆ. ಪ್ರಪಂಚದ ಮೂಲಭೂತ ವಸ್ತುಗಳಲ್ಲಿ ಹೈಡ್ರೋಜನ್ ಕೂಡ ಒಂದು. ಹೈಡ್ರೋಜನ್ ಎಕ್ಸೈಟೇಷನ್ನಿಂದ ಉಂಟಾಗುವ ರೇಡಿಯೋ ಸಿಗ್ನಲ್ನ ಫ್ರೀಕ್ವೆನ್ಸಿಯು ಕೂಡ 1420 ಮೆಗಾಹರ್ಟ್ಸ್ ಆಗಿದೆ. ನೇರವಾಗಿ ಹೇಳುವುದಾದರೆ ಆ ನಿಗೂಢ ಸಿಗ್ನಲ್ ಒಂದು ಬುದ್ಧಿವಂತ ಕಮ್ಯುನಿಕೇಷನ್ ಮಾದರಿಯಾಗಿರಬಹುದು. ಅವರು ನಮ್ಮನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ವಿಷಯ ಭೂಮಿಯ ಮೂಲೆ ಮೂಲೆಯಲ್ಲೂ ಪಸರಿಸಿತ್ತು. ಈ ಸಿಗ್ನಲ್ಗಳು ಬಂದಿರುವುದು ಸ್ಯಾಜಿಟೇರಿಯಸ್ ಎಂಬ ನಕ್ಷತ್ರ ಸಮೂಹಗಳಿಂದ. ಇದರ ನಂತರ ಟೆಲಿಸ್ಕೋಪ್ಗಳನ್ನು ಆ ನಕ್ಷತ್ರ ಸಮೂಹದ ಕಡೆಗೆ ತಿರುಗಿಸಲಾಯಿತು. ದಿವಸಗಳು ಕಳೆದವು, ತಿಂಗಳುಗಳು ಕಳೆದವು, ವರ್ಷಗಳು ಕಳೆದವು. ಈ ರೀತಿಯ ಮತ್ತೊಂದು ಸಿಗ್ನಲ್ ಮತ್ತೆಂದೂ ಅವರಿಗೆ ಸಿಗಲಿಲ್ಲ. ಹೀಗೆ ಮನುಷ್ಯ ರಾಶಿ ಯಾವುದೇ ಕಾಲಕ್ಕೂ ಬೆರಗುಗಣ್ಣಿನಿಂದ ನೋಡಬಹುದಾದಂತಹ ಒಂದು ನಿಗೂಢ ಸಿಗ್ನಲ್ ಆಗಿ ಅದು ಬದಲಾಯಿತು. ಹಾಗಾದರೆ ಆ ಸಿಗ್ನಲ್ಗಳೊಂದಿಗೆ ಅವರನ್ನು ಹುಡುಕುವ ಆಸಕ್ತಿ, ಆಲೋಚನೆ ಎಲ್ಲವೂ ಇಲ್ಲದಾಯಿತೆ, ಕೊನೆಯಾಯಿತೆ? ಇಲ್ಲ. ಇಲ್ಲಿಯವರೆಗೆ ಮಾಡದಂತಹ ಒಂದು ಮಹತ್ ಕಾರ್ಯಕ್ಕೆ ಮನುಷ್ಯನು ಯೋಜನೆಯನ್ನು ಸಿದ್ಧಪಡಿಸುತ್ತಿದ್ದ.